ಪುರಂದರದಾಸರ ಗುರುಗಳು ವ್ಯಾಸರಾಜರು ಅಂತ ಹೇಳಿದ್ರಿ. ಅವರಿಬ್ಬರು ಗುರು ಶಿಷ್ಯರ ಸಂಬಂಧ ಹೇಗಿತ್ತು? ತುಂಬ ಒಳ್ಳೆ ಪ್ರಶ್ನೆ ಕೇಳಿದ್ದಾರೆ. ಯಾಕೆಂದರೆ ವ್ಯಾಸರಾಜರ ಬಗ್ಗೆ ನಾನು ಮಾತಾಡಲಿಲ್ವಲ್ಲ ಅಂತಲೇ ಅಂದ್ಕೊಳ್ತಾ ಇದ್ದೆ. ಅಂದರೆ ನನಗೆ ಪುರಂದರದಾಸರನ್ನ ನೀವು ನೋಡಿದ್ರೆ ಅದರ ಹಿಂದೆ ಇರೋ ತಪಶಕ್ತಿ ಯಾರದು ಅಂದರೆ ಅವರ ಗುರುಗಳದು. ಯಾವಾಗಲೂ ನಾವು ಹೇಳ್ತೀವಿ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ. ಯಾಕೆಂದರೆ ಗುರು ತುಂಬ ಮುಖ್ಯ ನಮಗೆ. ಒಂದು ಪುರಂದರದಾಸರೇ ಹೇಳ್ತಾರೆ, ನೀವೇನೇ ಒಂದು ಸಾಧನೆ ಮಾಡಬೇಕು ಅಂದರೆ ಫಸ್ಟ್ ಸ್ಟೆಪ್ ಯಾವುದು ಅಂದರೆ ಸಂಘವಾಗಲಿ, ಸಾಧು ಸಂಘವಾಗಲಿ, ಸಂಘದಿಂದ ಲಿಂಗದೇಹ ಭಂಗವಾಗಲಿ ಅಂತ. ಅಂದರೆ ಫಸ್ಟ್ ಸ್ಟೆಪ್ಪು ನಮಗೆ ಜೀವನ ಉದ್ಧಾರ ಆಗಬೇಕು ಅಂದರೆ ಸಾಧು ಸಂಘ ಅಂತ. ಸಾಧು ಸಂಘ ಅಂದರೆ ಜ್ಞಾನಿಗಳನ್ನು ಸಾಧು ಅಂತ ಹೇಳಿರೋದು ಇಲ್ಲಿ. ಅಂದರೆ ಗುರುಗಳು ಬೇಕು ನಮಗೆ, ಗುರುಗಳ ಸಂಘ ಆಗಬೇಕು. ಸಂಘ ಅಂದರೆ ಮೀಟಿಂಗ್. ಫಸ್ಟ್ ಸ್ಟೆಪ್ಪು ಒಬ್ಬರು ಗುರುಗಳು ಸಿಗಬೇಕು ನಿಮಗೆ. ಜೊತೆಗೆ ನಿಮ್ಮ ಇರುವಂತಹ ಸಹವಾಸ, ಸುತ್ತಮುತ್ತ ಇರುವಂಥವರು ಜ್ಞಾನಿಗಳ ಸಂಘದಲ್ಲಿ ನೀವಿದ್ದರೆ, ಗುರುವಿನ ಸಂಘದಲ್ಲಿದ್ದರೆ ಅದು ಫಸ್ಟ್ ಸ್ಟೆಪ್ಪು. ಕೊನೆ ಸ್ಟೆಪ್ ಯಾವುದಪ್ಪ ಅಂದರೆ ಲಿಂಗ ದೇಹ ಭಂಗ ಆದಾಗ ಮುಕ್ತಿ ಸಿಗುತ್ತೆ ಅನ್ನೋದು ಮಧ್ವಶಾಸ್ತ್ರದ ಒಂದು ದೊಡ್ಡ ತತ್ವ. ನಾವು ಮುಕ್ತಿಗೆ ಹೋಗಬೇಕು ಅಂದರೆ ನಮಗೆ 4 ದೇಹಗಳಿರುತ್ತೆ. ಸ್ಥೂಲ ಶರೀರ ಈಗಿರೋದು, ಅದರೊಳಗಡೆ ಸೂಕ್ಷ್ಮ ಶರೀರ, ಅದರೊಳಗಡೆ ಲಿಂಗ ಶರೀರ, ಅದರೊಳಗಡೆ ಸ್ವರೂಪ ದೇಹ ಅಂತ. ಈ ಲಿಂಗ ಶರೀರನ ನಾವು ಕಳ್ಕೊಂಡಾಗ ನಾವು ಆ ಆತ್ಮ ತನ್ನ ಒರಿಜಿನಲ್ ಸ್ವಭಾವ ಏನಿದೆ ಅದನ್ನು ಅನುಭವಿಸೋಕ್ಕೆ ಶುರು ಮಾಡುತ್ತೆ. ಸೊ ಈ ಲಿಂಗ ದೇಹ ಏನಿದೆ ಅದು ನಮಗೆ ಅಂಟ್ಕೊಂಡಿದೆ, ಅನಾದಿ ಕಾಲದಿಂದ ಅಂಟ್ಕೊಂಡಿದೆ ನಮಗೆ. ಅದನ್ನು ಕಳ್ಕೋಬೇಕು ಅಂದರೆ ಮೊದಲಾಗಬೇಕಾಗಿರೋದು ಗುರುಗಳ ಸಂಘ. ಸರಿಯಾದ ಗುರುಗಳು ಸಿಗದೇ ಇದ್ದರೆ ಯಾರ್ಯಾರನೋ ಗುರುಗಳು ಅಂತ ತಿಳ್ಕೊಂಡು ನಮ್ಮ ಜೀವನನೇ ಎಲ್ಲೆಲ್ಲೋ ಹೊಟ್ಟೋಗುತ್ತೆ. ಬಹಳಷ್ಟು ಜನ ಈಗ ಕಾರ್ಪೊರೇಟ್ ಗುರುಗಳು ತುಂಬ ಜನ ಇದ್ದಾರೆ. ಸೊ ಬಹಳ ಗುರುಗಳು ಅವ್ರ ಹತ್ರ ಏನಾಗುತ್ತೆ ಅಂದರೆ ನಾವು 20 ವರ್ಷ 10 ವರ್ಷ ಅವ್ರ ಹತ್ರನೇ ಕಳೆದುಬಿಟ್ರೆ ಆಮೇಲೆ ಅಯ್ಯೋ ಅವನೊಬ್ಬ ಕಳ್ಳ ಯಾವುದೋ ಒಂದು ಕೇಸಲ್ಲಿ ಸಿಗಾಕ್ಕೊಂಡು ಜೈಲಿಗೆ ಹೋಗ್ಬಿಡ್ತಾರೆ ಅಂದ್ಕೊಳ್ಳಿ ಗುರುಗಳು. ಆವಾಗ ಆ ಶಿಷ್ಯರ ಗತಿ ಏನಾಗುತ್ತೆ? ಸರಿಯಾಗಿ ಗುರು ಸಿಗೋದು ತುಂಬ ಕಷ್ಟ. ಅದು ಗುರು ಸಿಕ್ಕಿದ ಮೇಲೆ ಆ ಗ್ಯಾರಂಟಿ ನಿಮಗೆ. ಸೊ ವ್ಯಾಸರಾಜರ ಮಹತ್ವ ತುಂಬ ದೊಡ್ಡದು. ಆ್ಯಕ್ಚುಲಿ ಇವರು ಪುರಂದರದಾಸರು, ವ್ಯಾಸರಾಜರು ಅದೊಂಥರ ಸುವರ್ಣ ಕಾಲ. ಅವಾಗ ನೋಡಿದ್ರೆ ಒಂದು ವಿಜಯನಗರ ಸಾಮ್ರಾಜ್ಯ, ಸಂಪದ್ಭರಿತವಾದಂತಹ ದೇಶ, ಕಾಲ, ಸಾಹಿತ್ಯ, ಸಂಗೀತ, ಭಕ್ತಿ, ವೇದಾಂತಕ್ಕೆ ಒಂದು ಹೇಳಿ ಮಾಡಿಸಿದಂತಹ ಒಂದು ಪರಿಸ್ಥಿತಿ. ಆವಾಗ ಏನೇನು ಕ್ರಿಯೇಟ್ ಆಯಿತು ಅದು ಲೈಫ್ ಲಾಂಗ್ ಕಂಟಿನ್ಯೂ ಆಗ್ತಾ ಇದೆ. ಈಗಿನ ಭಾರತದಲ್ಲೂ ಕೂಡ ಎಲ್ಲ ಆವಾಗ ಕ್ರಿಯೇಟ್ ಆಗಿದ್ದೇ ಇವಾಗ ವಿಜೃಂಭಣೆ ಆಗ್ತಾ ಇರುವಂಥದ್ದು, ಈಗ ಇನ್ನೂ ಹೆಚ್ಚು ನಡೀತಾ ಇರುವಂಥದ್ದು. ಆವಾಗ ಕ್ರಿಯೇಟ್ ಆಗದೇ ಇದ್ದರೆ, ಪುರಂದರದಾಸರು ಒಬ್ಬರು ಈ ಸಂಗೀತ ಪಿತಾಮಹ ಆಗದೇ ಇದ್ದರೆ, ಈ ಎಲ್ಲ ಹರಿದಾಸ ಸಾಹಿತ್ಯ ನಮಗೆ ಕೊಡದೇ ಇದ್ದಿದ್ರೆ ಮುಂದಿನ ಪರಂಪರೆನೇ ಬರ್ತಾ ಇರಲಿಲ್ಲ. ಅವರು ಈ ಪುರಂದರ ವಿಠಲ ಅಂತ ಅಂಕಿತ ಕೊಟ್ಟು ವ್ಯಾಸರಾಜರು ಅವ್ರಿಗೆ ಮಾಡಿದಂಥ ಅನುಗ್ರಹ ತುಂಬ ದೊಡ್ಡದು. ಬಟ್ ಎಲ್ಲ ಗುರು ಶಿಷ್ಯರಲ್ಲೂ ಒಂದು ಅದ್ಭುತವಾದ ನಿಕಟವಾದಂತಹ ಒಂದು ತುಂಬ ಪ್ರೀತಿಮಯವಾದಂತಹ ಒಂದು ಸಂಬಂಧ ಇದ್ದೇ ಇರುತ್ತೆ, ಪ್ರತಿ ಗುರು ಶಿಷ್ಯರಲ್ಲೂ ಇರುತ್ತೆ. ಇದರಲ್ಲಿ ಏನು ಸ್ಪೆಷಲ್ಲು ಅಂದರೆ ಶಿಷ್ಯರನ್ನು ಗುರುಗಳು ಶಿಷ್ಯರಿಗೋಸ್ಕರ ಹಾಡು ಮಾಡಿದ್ದಾರೆ. ಸಾಮಾನ್ಯವಾಗಿ ಗುರುಗಳು ಗೋಸ್ಕರ ಶಿಷ್ಯ ಹಾಡು ಮಾಡ್ತಾರೆ. ಇವರು ತುಂಬ ಫೇಮಸ್. ನೀವೇನಾದರೂ ಈಗಿಷ್ಟು ನಾವು ಪುರಂದರದಾಸರು ಬೇರೆ ಬೇರೆ ಕೃಷ್ಣನ ಮೇಲೆ, ರಾಮನ ಮೇಲೆ, ನರಸಿಂಹನ ಮೇಲೆ, ಪಾಂಡುರಂಗನ ಮೇಲೆ, ಬೇರೆ ಬೇರೆ ಎಲ್ಲ ದೇವತೆಗಳ ಮೇಲೆ, ಈಶ್ವರನ ಮೇಲೆ, ಲಕ್ಷ್ಮಿ ಮೇಲೆ ಮಾಡಿದಂಥ ಗಣಪತಿ ಮೇಲೆ ಮಾಡಿರೋ ಹಾಡುಗಳ ಬಗ್ಗೆ ಮಾತಾಡಿದ್ವಿ. ಪುರಂದರದಾಸರ ಮೇಲೆ ಯಾರು ಹಾಡು ಮಾಡಬೇಕು? ಅವರ ಮಹಿಮೆಯನ್ನು ಯಾರು ಹೇಳಬೇಕು ಅಂದರೆ ಬೆಸ್ಟ್ ಸಾಂಗು, ಪುರಂದರದಾಸರನ್ನ ಡಿಫೈನ್ ಮಾಡುವಂತಹ, ಅವರ ನಿಜವಾದ ಸತ್ವವನ್ನು ಹೇಳುವಂತಹ ಸಾಂಗು ಅದು. ಆ ಪದ, ದಾಸರ ಪದ, ಪುರಂದರದಾಸರ ಮೇಲೆ ಮಾಡಿರೋರು ವ್ಯಾಸರಾಜರು. ಅದೇನು ಹೇಳ್ತಾರೆ, ನಾವೇನು ಈ ಶೀರ್ಷಿಕೆ ಇಟ್ಟಿದ್ದೀರಿ ನೀವು ದಾಸಶ್ರೇಷ್ಠ ಅಂತ, ಅದನ್ನು ಅವ್ರು ಹೇಳ್ತಾರೆ, ದಾಸರೆಂದರೆ ಪುರಂದರ ದಾಸರಯ್ಯ, ವಾಸುದೇವ ಕೃಷ್ಣನ್ನ ಸೋಸಿ ಪೂಜಿಸುವಂತ ದಾಸರೆಂದರೆ ಪುರಂದರ ದಾಸರಯ್ಯ. ಇದು ವ್ಯಾಸರಾಜರು ಅವರ ಶಿಷ್ಯರ ಮೇಲೆ ಕೊಂಡಾಡಿ ಹಾಡು ಮಾಡೋದು. ಆ್ಯಕ್ಚುಲಿ ದೊಡ್ಡವರು ಚಿಕ್ಕವ್ರ ಮೇಲೆ ಹಾಡು ಮಾಡಲ್ಲ. ಆದರೆ ನೀವು ಅವರ ಮೂಲದಲ್ಲಿ ನೋಡಿದ್ರೆ ವ್ಯಾಸರಾಜರು ಮುಂದೆ ರಾಯರಾಗಿ ಬರ್ತಾರೆ, ಅವರೇ ರಾಘವೇಂದ್ರ ಸ್ವಾಮಿಗಳಾಗ್ತಾರೆ. ಹಿಂದೆ ನೋಡೋದಾದರೆ ನೀವು ಅವರು ಶಂಕುಕರ್ಣ ಅಂತ ಬ್ರಹ್ಮದೇವರಲ್ಲಿ ತುಳಸಿಗೆ ತಂದು ಕೊಡ್ತಿದ್ದಂತಹ ಒಬ್ಬರ ದೇವತೆ, ಅವರು ಶಂಕುಕರ್ಣ ದೇವತೆ. ಪುರಂದರದಾಸರು, ಈ ನಾವು ಮಧ್ವಶಾಸ್ತ್ರ ಹೇಳಿದ್ವಿ, ತಾರತಮ್ಯದ ಶಾಸ್ತ್ರ ಇದು ಅಂತ. ಎಲ್ಲರೂ ಅವರ ಜ್ಞಾನದ ಮೇಲೆ ತಾರತಮ್ಯ.
ಇದು ಜಾತಿ ತಾರತಮ್ಯ ಅಲ್ಲ, ಇದು ಜ್ಞಾನದ ಮೇಲೆ. ಎಷ್ಟು ಭಗವಂತನ ಬಗ್ಗೆ ಜಾಸ್ತಿ ಗೊತ್ತು ಅವರು ಮೇಲ್ಗಡೆ ಇರ್ತಾರೆ. ನಾರದರು ತುಂಬ ಮೇಲ್ಗಡೆ ಇರುವಂಥವರು, ದೊಡ್ಡ ಜ್ಞಾನಿಗಳು ಮೂಲ ರೂಪದಲ್ಲಿ. ಅದೇ ಅವತಾರ ರೂಪದಲ್ಲಿ ಇವರಿಗೆ ಶಿಷ್ಯರು. ಹಾಗಾಗಿ ಅವರು ಮೂಲ ರೂಪನ ಜ್ಞಾಪಿಸ್ಕೊಳ್ತಾರೆ. ಈ ಹಾಡಲ್ಲಿ ಅದೇ ಲೈನ್ ಬರುತ್ತೆ, ನಾರದರೇ ಇವರು ಅಂತ ಅವ್ರು ಹೇಳ್ತಾರೆ ಈ ಹಾಡಲ್ಲಿ. ಪುರಂದರ ದಾಸರೆಂದರೆ ಪುರಂದರ ದಾಸರಯ್ಯ ಅನ್ನೋ ಹಾಡಲ್ಲಿ ವ್ಯಾಸರಾಜರು ಹೇಳ್ತಾರೆ, ನಾರದರೇ ಬಂದರು ಈ ಕಲಿಯುಗದಲ್ಲಿ ನಮ್ಮನ್ನು ಉದ್ಧಾರ ಮಾಡೋದಕ್ಕೋಸ್ಕರ. ಇಷ್ಟೆಲ್ಲ ಭಗವಂತನ ಮಹಿಮೆ, ಅವ್ರು ಯಾವಾಗಲೂ ಭಗವಂತನ ಮಹಿಮೆ ಸಾರ್ತಾ ಇದ್ದವರೇ ನಾರದರು. ನಾರಾಯಣ 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 ನಾರಾಯಣ. ಅವರು ಬಂದು ಈ ದೊಡ್ಡ ಒಂದು ಕೊಡುಗೆ ಕೊಟ್ಟರು ನಮಗೆ ಅಂಥೇಳಿ ಗುರುಗಳು ಶಿಷ್ಯನನ್ನು ಹೆಚ್ಚು ಅವರನ್ನು ವರ್ಣಿಸಿ ಅವರ ವ್ಯಕ್ತಿತ್ವವನ್ನು ಪರಿಚಯ ಮಾಡಿಸ್ಕೊಟ್ಟಿರುವಂತಹದ್ದು ದೊಡ್ಡ ಶ್ರೇಯ. ಅದು ನಮ್ಮ ವ್ಯಾಸರಾಜರಿಗೆ, ಅವರ ಒಂದು ದೊಡ್ಡತನ ಎಷ್ಟು ಅಂತ. ಪುರಂದರ ದಾಸರ ಬಗ್ಗೆ ಈ ಹಾಡನ್ನು ನೀವು ಅರ್ಥ ತಿಳ್ಕೊಂಡ್ರೆ ಸಿಗುತ್ತೆ. ಇವತ್ತು ನೀವು ವೆಬ್ಸೈಟಲ್ಲಿ ಹುಡುಕಿದ್ರೆ, ಅರ್ಥ ಹುಡುಕಿದ್ರೆ ಬಹಳಷ್ಟು ವೆಬ್ಸೈಟಲ್ಲಿ ದಾಸರೆಂದರೆ ಪುರಂದರ ದಾಸರಯ್ಯ, ಇದರ ಅರ್ಥ ಏನು ಅಂತ, ವಾಟ್ ಇಸ್ ಇಟ್ಸ್ ಮೀನಿಂಗ್ ಅಂತ ನೀವು ಹಾಕಿದರೆ ಗೂಗಲಲ್ಲಿ ಇಂಗ್ಲೀಷು ಹಿಂದಿ ಎಲ್ಲದರಲ್ಲೂ ಮೀನಿಂಗ್ ಸಿಗುತ್ತೆ. ಸೊ ಇವತ್ತು ChatGPT ಇರೋದ್ರಿಂದ ಕನ್ನಡದಲ್ಲಿ ಸಿಕ್ಕಿದ್ರೂ ನೀವು ಇಂಗ್ಲೀಷ್ಗೆ ಅದನ್ನು ಕನ್ವರ್ಟ್ ತಿಳ್ಕೋಬೇಕು ಅನ್ನೋರಿಗೆ ಇದು ಅವೈಲೇಬಲ್ ಇದೆ. ಇದರಲ್ಲಿ ಹುಡುಕಿದ್ರೆ ವ್ಯಾಸರಾಜರು ಹೇಳ್ತಾರೆ, ಇವರೇ ನಾರದರು, ನಿಜವಾದ ದಾಸರು ಅಂದರೆ ಇವರು. ಬೇರೆಯವರೆಲ್ಲ ಬರೀ ನಾಮ ಬುಟ್ಟಿ ಹೊಟ್ಟೆಗೋಸ್ಕರ ತಾಳ ತಂಬೂರಿ ಇಟ್ಕೊಂಡು ಡ್ಯಾನ್ಸ್ ಮಾಡೋರೆಲ್ಲ ದಾಸರಲ್ಲ, ನಿಜವಾಗಿ ಭಗವಂತನ ನೋಡಿದವರು, ಅವನ ಆ ನಾರದರೇ ಇವರು ಅಂತ ಹೇಳ್ತಾರೆ. ಹಾಗಾಗಿ ವ್ಯಾಸರಾಜರು ಪುರಂದರ ದಾಸರಿಗೆ ಮತ್ತು ಅದೇ ಕಾಲದಲ್ಲಿದ್ದವರು ಕನಕದಾಸರು. ಹಾಗಾಗಿ ಇಬ್ಬರ ಮೇಲೂ ಅವರು ಮಾಡಿದಂತಹ, ಆ್ಯಕ್ಚುಲಿ ಪುರಂದರ ದಾಸರು ಕನಕದಾಸರ ಮೇಲೂ ಹಾಡು ಮಾಡಿದ್ದಾರೆ. ಸೊ ಹಾಗಾಗಿ ಅವರು ಅವರ ಶಿಷ್ಯ ಸಂಬಂಧ ಒಂದು, ಯಾಕೆಂದರೆ ಜೊತೆಯಲ್ಲಿದ್ದವರಲ್ಲ, ಜೊತೆಯಲ್ಲಿದ್ದಿದ್ದು ಬಹಳ ಕಡಿಮೆ ಕಾಲ. ಯಾಕೆಂದರೆ ಅವರು ಸಂಚಾರದಲ್ಲಿದ್ದರು ವ್ಯಾಸರಾಜರು, ಇವರು ಸಂಚಾರದಲ್ಲಿ. ಯಾಕೆಂದರೆ ಎಲ್ಲ ತೀರ್ಥಕ್ಷೇತ್ರಗಳು ಹೋಗೋರು, ಹಳ್ಳಿಗಳಿಗೆ ನಡ್ಕೊಂಡು ಹೋಗೋರು. ಆವಾಗ ನಡ್ಕೊಂಡು ಹೋಗಿ ಹೋದ ಕಡೆಗೆಲ್ಲ ಹಾಡು ಮಾಡ್ತಾಯಿದ್ರು. ಹಾಗಾಗಿ ಯಾವಾಗಲೂ ಈ ಒಮ್ಮೆ ಸಿಕ್ಕಿದಾಗ ಅವರೆಲ್ಲರ ಸಂಭಾಷಣೆ ಅದೆಲ್ಲ ಬಹಳಷ್ಟು ಗ್ರಂಥಗಳಲ್ಲಿ ರೆಕಾರ್ಡ್ ಆಗಿದೆ. ಅದು ಪುರಂದರ ದಾಸರ ಬಗ್ಗೆ, ಯಾಕೆಂದರೆ ಅವರ ಮೂಲ ಸ್ವರೂಪ ಗೊತ್ತಿರುತ್ತೆ. ಯಾಕೆಂದರೆ ಇಬ್ಬರು ಅಪರೋಕ್ಷ ಜ್ಞಾನಿಗಳು. ಅಪರೋಕ್ಷ ಜ್ಞಾನಿಗಳದು ಅಂತಂದರೆ ಏನಂದರೆ, ಹಿಂದಿನ ಜನ್ಮದಲ್ಲಿ ಯಾರು ಏನಾಗಿದ್ದರು ಪ್ರತಿಯೊಂದು ಗೊತ್ತಾಗುತ್ತೆ ಅವ್ರಿಗೆ. ಅವರ ಆ ಯೋಗ್ಯತೆ ಮತ್ತು ಅವರ ಒಂದು ಜ್ಞಾನದ ಮಟ್ಟದ ಮೇಲೆ ಎಷ್ಟು ಹಿಂದಿನ ಜನ್ಮದವರೆಗೂ ಅವ್ರು ಹೋಗ್ತಾರೆ, ಇನ್ನೂ ಎಷ್ಟು ಮುಂದಿನ ಜನ್ಮದವರೆಗೂ ಹೋಗ್ತಾರೆ. ಸೊ ಅವರೆಲ್ಲ ಸೇರಿಕೊಂಡಾಗ ಅವರಿಗೆ ಆಡೋ ಮಾತುಗಳು ಅರ್ಥ ಆಗುವಂಥದ್ದು ಆ ವಿಷಯಗಳೇ ಬೇರೆ. ಸೊ ಹಾಗಾಗಿ ವ್ಯಾಸರಾಜರು ಅವರದ್ದೇ ಒಂದು ಭರತಖಂಡದ ಸಂತರಲ್ಲಿ ಅವರದೇ ಒಂದು ದೊಡ್ಡ ಪೂರ್ತಿ ಸೀರೀಸೇ ಮಾಡಬೇಕು ನಾವು, ಅಷ್ಟು ಮಹಿಮಾವಂತರು. ಪುರಂದರ ದಾಸರನ್ನು ನಮಗೆ ಕೊಟ್ಟಿದ್ದು ವ್ಯಾಸರಾಜರು, ಮತ್ತು ಅವರು ಇವರ ಮಹಿಮೆನ ಹೇಳಿದರು ಅನ್ನೋದು ತುಂಬ ಹಾಡಿನಲ್ಲಿ ನಾವು ನೋಡ್ಬೋದು. ಹಾಗಾಗಿ ಅವರ ಗುರು ಶಿಷ್ಯ ಸಂಬಂಧ ಅತ್ಯುತ್ತಮವಾಗಿತ್ತು ಅಂತ ಹೇಳ್ಬೋದು. ಅವರ ಅನುಗ್ರಹದಿಂದನೇ ಪುರಂದರ ದಾಸರು ಇಷ್ಟೆಲ್ಲ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳ್ಬೋದು. ಗುರು ಶಿಷ್ಯರ ಸಂಬಂಧ ಬಗ್ಗೆ ಹೇಳಿದ್ರಿ. ಈಗ ಪುರಂದರ ದಾಸರ ನಂತರ ಈ ದಾಸ ಪರಂಪರೆ ಹೇಗೆ ಬೆಳೆದು ಬಂತು? ಇದು ನಾನು ಹೇಳ್ದಂಗೆ 1512 ಅವರ ಕಾಲವಾದಂತಹ ದಿನ. ಸೊ ಅದರ ನಂತರ ಬಹಳಷ್ಟು ಶಿಷ್ಯರು, ಅವರ ಮಗ ಮಧ್ವಪತಿ ವಿಠ್ಠಲ ದಾಸರು ಅಂತ ಬಹಳಷ್ಟು ಅವರು ಪದ್ಯಗಳನ್ನು ಮಾಡಿದ್ದಾರೆ. ಅದರ ನಂತರ ಕೆಲವು ವರ್ಷಗಳಾದ ಮೇಲೆ ಒಂದು 17ನೇ ಶತಮಾನದಲ್ಲಿ ಮತ್ತೆ ಪುನರುಜ್ಜೀವನ ಆಯಿತು. ಯಾಕೆಂದರೆ ನೀವು ನೋಡೋದಾದರೆ ವಿಜಯನಗರ ಸಾಮ್ರಾಜ್ಯ ಪತನ 1530 ಅರೌಂಡ್ ಆ ಟೈಮಲ್ಲಿ, ಎಕ್ಸಾಕ್ಟ್ ನಾನು ಅಪ್ರಾಕ್ಸಿಮೇಟ್ಲಿ 1530 ಅಂತ ಅಂದ್ಕೊಳ್ತೀನಿ, 1530ನೇ ಇಸ್ವಿ. ಆ ಸಮಯದಲ್ಲಿ ಇದು ಅಳಿಯ ರಾಮರಾಯ ಅಂತ ನೆಕ್ಸ್ಟು ಅವನು ಬರ್ತಾನೆ. ಅದಾದಮೇಲೆ ಬಹಮನಿ ಸುಲ್ತಾನರು ಪೂರ್ತಿ ಅಟ್ಯಾಕ್ ಮಾಡ್ತಾರೆ. ಮತ್ತೆ ನಿಮಗೆ ಒಂದು 100-150 ವರ್ಷ ಮುಸ್ಲಿಂ ದಾಳಿ ಮತ್ತೆ ಆಗುತ್ತೆ. ಮತ್ತೆ ಮರಾಠರು ಬರ್ತಾರೆ. 16ನೇ ಸೆಂಚುರಿ ಬಿಗಿನಿಂಗಲ್ಲಿ ಶಿವಾಜಿ ಮಹಾರಾಜ ಅವರ ಒಂದು ಕಾಲಕ್ರಮ. ಮತ್ತೆ ಮರಾಠರು ಪ್ರಬಲರಾಗ್ತಾರೆ. ಮರಾಠರು ಪ್ರಬಲರಾದ ಮೇಲೆ ಶಿವಾಜಿ ಮಹಾರಾಜ್ ಮಾಡಿದಂತಹ ಒಂದು ದೊಡ್ಡ ಕ್ರಾಂತಿ, ಹಿಂದೂ ರಾಷ್ಟ್ರನ ಮತ್ತೆ ಪುನರುತ್ಥಾನ ಮಾಡುವಂಥದ್ದು. ಶಿವಾಜಿ ಮಹಾರಾಜನ ಹಿಂದಿನ ಪೂರ್ವಿಕರಿಗೆಲ್ಲ ಆಗಿನ ಕಾಲದಲ್ಲಿ ಎಲ್ಲರಿಗೂ ಮಾದರಿ ವಿಜಯನಗರ ಸಾಮ್ರಾಜ್ಯ. ಯಾಕೆಂದರೆ ವಿಜಯನಗರ ಸಾಮ್ರಾಜ್ಯ ಅಂದರೆ ಇಡೀ ನಮ್ಮ ಏನು ದಕ್ಷಿಣ ದೇಶ ಇತ್ತು, ಭಾರತ ದೇಶ, ಎಲ್ಲ ಕಡೆ ಸಾಮಂತ ರಾಜರಿದ್ದರು. ಆ ಧರ್ಮನ ಅವನೊಬ್ಬನೇ ಕಾಪಾಡಿರಲಿಲ್ಲ, ಎಲ್ಲ ಸಾಮಂತರು. ಇಲ್ಲಿ ಮೈಸೂರು ರಾಜರಿದ್ದರು. ಮತ್ತು ಕೆಲವು ಮುಸ್ಲಿಂ ಪಾಲಾಗಿತ್ತು, ಮತ್ತೆ ವಾಪಸ್ಸನ್ನು ಪಡ್ಕೊಂಡ್ರು. ಶಿವಾಜಿ ಕಾಲದಲ್ಲಿ ಮತ್ತು ಶಿವಾಜಿ ನಂತರ ಸಂಭಾಜಿ, ಅದರ ನಂತರ ಪೇಶ್ವೆಗಳು ಇನ್ನೂ ಪ್ರಬಲರಾದರು. ಪೇಶ್ವೆಗಳ ಕಾಲದಲ್ಲಿ ಮತ್ತೆ ಆ ಒಂದು ಮರಾಠರ ಒಂದು ವೈಭವ ಬಂತು, ಆ ಹಿಂದೂ ರಾಷ್ಟ್ರದ ವೈಭವ ಬಂತು. ಆ ಕಾಲದಲ್ಲಿ ಮತ್ತೆ ವಿಜಯದಾಸರು ಅಂತ
ಪುರಂದರದಾಸರ ಮಗ ಮಧ್ವಪತಿ ಅಂತ ಯಾರಿದ್ರು ಅವರು ಮತ್ತೆ ಹುಟ್ಟಿ ಬರ್ತಾರೆ ವಿಜಯದಾಸರಾಗಿ. ವಿಜಯದಾಸರು ಬಂದು ಮತ್ತೆ ಈ ಹರಿದಾಸ ಪರಂಪರೆನ ಮತ್ತೆ ಪುನರುಜ್ಜೀವನಗೊಳಿಸ್ತಾರೆ. ವಿಜಯದಾಸರು ಆ ಕಾಲದ ನಂತರ ಆ ಒಂದು ಸಮಯ, ಇದು ರಾಘವೇಂದ್ರ ಸ್ವಾಮಿಗಳ ನಂತರ, ರಾಘವೇಂದ್ರ ಸ್ವಾಮಿಗಳ ಬೃಂದಾವನ ಆಗಿ ಇನ್ನೊಂದು ರಾಘವೇಂದ್ರ ಸ್ವಾಮಿಗಳು ಸೇಮ್ ಅದೇ ಸಮಯದಲ್ಲಿ 1635 ಸಮಯದಲ್ಲಿ ಅವರದ್ದು ಬೃಂದಾವನ. ಅದ ನಂತರ ಒಂದು 50 ವರ್ಷ ಆದಮೇಲೆ ವಿಜಯದಾಸರು ಅವರು ಬರ್ತಾರೆ. ಅವರು ಭೃಗು ಋಷಿಗಳ ಒಂದು ಅವತಾರ ಅಂತ ನಂಬಿಕೆ. ಸೊ ವಿಜಯದಾಸರು ನಂತರ ಗೋಪಾಲದಾಸರು, ಅವರು ಸಮಕಾಲೀನರು. ಪ್ರಸನ್ನ ವೆಂಕಟದಾಸರು, ಇವರೆಲ್ಲ ಮಹಾನ್ ಅಪರೋಕ್ಷ ಜ್ಞಾನಿಗಳು. ಅಂದರೆ ಇವರು ಪುರಂದರದಾಸರ ಥರಾನೇ. ಯಾಕೆಂದರೆ ಭೃಗು ಋಷಿಗಳು ಅಂತ ಕೇಳಿದ್ವಿ ನಾವು. ಈ ಶ್ರೀನಿವಾಸ ಕಲ್ಯಾಣ ಪಿಕ್ಚರ್ ನೋಡಿದರೆ ಒಬ್ಬರು ಋಷಿಗಳು ಹೋಗ್ಬಿಟ್ಟು ನಾರಾಯಣ ಮಲಗಿದ್ದಾಗ ಅವನ ಎದೆಗೆ ಒದಿತಾರೆ, ಅವರೇ ಭೃಗು ಋಷಿಗಳು. ಭೃಗು ಋಷಿಗಳು ಈ ವಿಷ್ಣು ಸರ್ವೋತ್ತಮತ್ವವನ್ನು ಎತ್ತಿ ಹಿಡಿದಂತಹ ಮಹಾನ್ ಜ್ಞಾನಿ. ಅವರು ಅವತಾರ ಮಾಡಿ ವಿಜಯದಾಸರಾಗಿ ಬರ್ತಾರೆ. ಅವರು ಮುಂಚೆನೇ ಪುರಂದರದಾಸರ ಮಗ ಆಗಿರ್ತಾರೆ. ಅವರು ಮತ್ತೆ ಬಂದು ಈ ದಾಸ ಪರಂಪರೆಯನ್ನು ಕಂಟಿನ್ಯೂ ಮಾಡ್ತಾರೆ. ಆಗ ಬಹಳಷ್ಟು ದಾಸರುಗಳಿಗೆ ದೀಕ್ಷೆ ಕೊಡ್ತಾರೆ. ಅವರು ವಿಜಯದಾಸರು ಗೋಪಾಲದಾಸರಿಗೆ ದೀಕ್ಷೆ ಕೊಡ್ತಾರೆ, ಗೋಪಾಲದಾಸರು ಜಗನ್ನಾಥ ದಾಸರಿಗೆ ದೀಕ್ಷೆ ಕೊಡ್ತಾರೆ. ಇವರೆಲ್ಲ ಮಹಾಮಹಿಮರು. ಮತ್ತು ಪುರಂದರದಾಸರ ಕಾಲದಲ್ಲೇ ಇದ್ದವರು ಕನಕದಾಸರು. ಪುರಂದರದಾಸರ ನಂತರ ಇವರು 1512 ಕಾಲವಾದರೆ ಆಲ್ಮೋಸ್ಟ್ 16th ಸೆಂಚುರಿವರೆಗೂ ಕನಕದಾಸರು ತುಂಬ ವರ್ಷ ಬದುಕಿದ್ರು. ರಾಘವೇಂದ್ರರ ಕಾಲದವರೆಗೂ ಬದುಕಿದ್ರು ಅವರು. ಅದೆಲ್ಲ ಬಹಳಷ್ಟು ಐತಿಹ್ಯ ಇದೆ. ಕನಕದಾಸರು ಅತ್ಯದ್ಭುತವಾದ ಕೆಲಸ ಮಾಡಿದ್ರು ಪುರಂದರದಾಸರ ನಂತರ. ಯಾಕೆಂದರೆ ಇವರಿಗೆ ತುಂಬ ಏಜ್ ಡಿಫ್ರೆನ್ಸ್ ಜಾಸ್ತಿ. ಪುರಂದರದಾಸರಿಗೂ ಕನಕದಾಸರಿಗೂ ಒಂದು 40 ವರ್ಷ ಡಿಫ್ರೆನ್ಸ್. ಅದ ನಂತರ ಕನಕದಾಸರು ಆಲ್ಮೋಸ್ಟು 1600ನೇ ಇಸ್ವಿ ಅಲ್ಲಿವರೆಗೂ ಇದ್ದರು ಕನಕದಾಸರು. ಅದರ ನಂತರ ಈ ವಿಜಯದಾಸರು 17ನೇ ಶತಮಾನದಿಂದ ಶುರು ಮಾಡಿ ಎಲ್ಲ ಮುಂದೆ ವಿಜಯದಾಸರ ದಾಸ ಪರಂಪರೆನೇ ಬಂತು. ಆಮೇಲೆ ಅದು ಕಡಿಮೆ ಆಗಲಿಲ್ಲ. ವಿಜಯದಾಸರ ಮೇಲೆ ವಿಜಯದಾಸರು, ಗೋಪಾಲದಾಸರು, ಇಡೀ ನೀವು ಈ ಕರ್ನಾಟಕದ ಹೈದರಾಬಾದ್ ಕರ್ನಾಟಕ ಅಂತ ನಾವೇನು ಹೇಳ್ತೀವಿ, ಮುಂಬೈ ಕರ್ನಾಟಕ, ಈ ಎಲ್ಲ ಪ್ರಾಂತ್ಯದಲ್ಲಿ ರಾಯಚೂರು, ಬಿಜಾಪುರ, ಬಾಗಲಕೋಟೆ, ಮತ್ತು ಗದಗ್, ಗುಲ್ಬರ್ಗ, ಹುಬ್ಳಿ, ಈ ಎಲ್ಲ ಕಡೆ ಬಹಳಷ್ಟು ಜನ ದಾಸರುಗಳು ಬಂದರು. ಅದೊಂದು ಪರಂಪರೆನೇ ಬೆಳ್ಕೊಂಡು ಬಂತು. ದಾಸ ದೀಕ್ಷೆ ತಗೊಳ್ಳೋದು, ಆ ದಾಸ ದೀಕ್ಷೆ ತಗೊಂಡ ಮೇಲೆ ಈ ಎಲ್ಲ ಅವರ ಹಿಂದಿನ ದಾಸರುಗಳನ್ನು, ಅವರ ಆರಾಧನೆಗಳನ್ನು ಮಾಡೋದು, ಅವರ ಪದ್ಯಗಳನ್ನು ಹಾಡೋದು, ಸಂಗೀತನ ಕಲಿಸೋದು. ಈಗ ನೀವು ನೋಡಿದ್ರೆ ಹುಸೇನ್ ಸಾಬ್ ಅಂತ ಬಹಳಷ್ಟು ಜನ ನಾರ್ತ್ ಕರ್ನಾಟಕದಲ್ಲಿ ಹಿಂದೂಸ್ತಾನಿ ಹಾಡುವಂತಹ ಎಲ್ಲ ಗಾಯಕರು ದಾಸರ ಪದಗಳನ್ನು ಹಾಡ್ತಾರೆ. ಬರೀ ಹಿಂದೂಗಳಲ್ಲ, ಮುಸ್ಲಿಮ್ಗಳಾಗಿದ್ದವರು ಕೂಡ ಈ ಒಂದು ಜ್ಞಾನ ಭಕ್ತಿಯ ಪರಾಕಾಷ್ಠೆಗೆ ಬಂದು ಇವತ್ತು ಅವರು ಹುಸೇನ್ ಸಾಬ್ ಅಂತ ನೀವು ಯೂಟ್ಯೂಬಲ್ಲೆಲ್ಲ ಒಳ್ಳೆ ದಾಸರವರು, ಅವರು ದಾಸರೇ, ಅವರು ಹುಸೇನ್ ಸಾಬ್ ಆದರೂ ನಮಗೆ ದಾಸರೇ. ಯಾಕೆಂದರೆ ಅದ್ಭುತವಾಗಿ ಭಕ್ತಿಪೂರ್ಣವಾಗಿ ಹಾಡ್ತಾರೆ ದಾಸರ ಪದಗಳು. ಅಂದರೆ ಈ ಒಂದು ಇನ್ಫ್ಲೂಯೆನ್ಸು ನಾರ್ತ್ ಕರ್ನಾಟಕದಲ್ಲಿ ಮತ್ತು ಆ ಹೈದರಾಬಾದ್ ಕರ್ನಾಟಕ, ಮುಂಬೈ ಕರ್ನಾಟಕ ಬಂದು ಈ ಕಡೆ ಮೈಸೂರುವರೆಗೂ ಕೊನೆವರೆಗೂ ಮೊನ್ನೆವರೆಗೂ ಈಗಲೂ ಬಹಳಷ್ಟು ಜನ ಈ ಅಂಕಿತನ ತಗೊಂಡು ಇನ್ನೂ ಅದನ್ನು ಬರೀ ಗಂಡಸರಷ್ಟೇ ಅಲ್ಲ, ಬಹಳಷ್ಟು ಜನ ಭೀಮೇಶ ಕೃಷ್ಣ ಅನ್ನೋ ಒಂದು ಅಂಕಿತದಲ್ಲಿ ಬಹಳಷ್ಟು ಜನ ದಾಸಿಯರು ಬಂದರು. ಹರಿದಾಸರ ಜೊತೆಗೆ ಬಹಳಷ್ಟು ಮಹಾಮಹಿಳೆಯರೆಲ್ಲ ಪರಿಪೂರ್ಣ ಜ್ಞಾನ ಇರುವಂಥವರು, ಅವರೆಲ್ಲ ಬಹಳಷ್ಟು ದಾಸರ ಪದಗಳನ್ನು ರಚಿಸಿದ್ರು. ಹೀಗಾಗಿ ಭೀಮಕ್ಕ ಅಂತ, ಸೊ ಇವರೆಲ್ಲ ದಾಸರ ಒಂದು ಪರಂಪರೆಯನ್ನು ಜೀವಂತವಾಗಿ ಉಳಿಸಿದ್ದಾರೆ. ಎಲ್ಲ ಮಹಾನ್ ಪುರುಷರು. ಯಾಕೆಂದರೆ ಆಗಿನಿಂದ 17th ಸೆಂಚುರಿ, 18th, 19th ಸೆಂಚುರಿ, ಈಗ 20th ಸೆಂಚುರಿ, ಈಗಲೂ ನಮಗೆ ಬಹಳಷ್ಟು ಹೊಟ್ಟೋಗಿದೆ ಎಲ್ಲ ದಾಸರ ಪದ. ಯಾಕೆಂದರೆ ಇದೆಲ್ಲ ಬಾಯಿಂದ ಬಾಯಿಗೆ ಬಂದಿದ್ದು, ಯಾರು ಬರೆದಿಟ್ಟು ಗ್ರಂಥ ಮಾಡ್ತಿರ್ಲಿಲ್ಲ. ಹಾಗಾಗಿ ಅದರ ಬೇಗನೆ ಬಹಳಷ್ಟು ರಿಸರ್ಚ್ ಆಗಬೇಕಾಗಿದೆ. ಇದನ್ನೆಲ್ಲ ಹೊರಗಡೆ ತೆಗಿಬೇಕು. ಯಾರ್ದೋ ಮನೆಯಲ್ಲಿ ಯಾವುದೋ ಪುಸ್ತಕದಲ್ಲಿ ಇರುತ್ತೆ, ಅವರ ಚರಿತ್ರೆಗಳಾಗಲಿ ಹೆಚ್ಚು ಈ ರಿಸರ್ಚ್ ಆಗಿಲ್ಲ. ಯಾಕೆಂದರೆ ಈ ಫೋಕ್ ಕಲ್ಚರ್ ಆದ್ದರಿಂದ ಇಲ್ಲಿ ಸಿಗೋದು ಕಷ್ಟ ನಮಗೆ. ಅದಕ್ಕೆ ತುಂಬ ರಿಸರ್ಚ್ ಮಾಡಬೇಕು, ಯಾವುದು ಸರಿಯಾದ ಪದ. ಯಾಕೆಂದರೆ ಬಹಳಷ್ಟು ಸೇರ್ಕೊಂಡ್ಬಿಟ್ಟಿದೆ. ಯಾವುದೋ ಹಾಡಿಗೆ ನಾನು ಪುರಂದರ ವಿಠಲ ಅಂತ ಸೇರಿಬಿಟ್ರೆ ಇನ್ನೊಂದು 10 ವರ್ಷ ಆದಮೇಲೆ ಇದು ಹೌದು ಪುರಂದರದಾಸರೇ ಮಾಡಿದ್ದು ಅಂತ ಆಗ್ಬಿಡುತ್ತೆ. ಯಾಕೆಂದರೆ ಆ ಭಾವ, ಶೈಲಿ, ಆ ಒಂದು ಕೃತಿ ರಚನೆ, ಅನುಭವ, ಅದೆಲ್ಲ ಕೆಲವು ಅದಕ್ಕೆ ಒಂದು ಪ್ಯಾಟ್ರನ್ನ ಹುಡುಕಬೇಕು. ಈ ಒಂದು ಪರಂಪರೆ ಬೆಳ್ಕೊಂಡು ಬಂದು ಇವತ್ತು ನಾವೇನು ನೋಡ್ತೀವಿ ಪುರಂದರದಾಸರ ಆರಾಧನೆ, ಆ್ಯಕ್ಚುಲಿ ಹಂಪೆನಲ್ಲಿ ಅವರು ಪುರಂದರ ಮಂಟಪ ಅಂತಲೇ ಇದೆ, ಅಲ್ಲಿ ಆ್ಯಕ್ಚುಲಿ ಸರ್ಕಾರದಿಂದನೇ ಅಧಿಕೃತವಾಗಿ ಒಂದು ದಿನದ ಆರಾಧನೆ ಮಾಡ್ತಾರೆ. ನಾಡಿದ್ದು ನೀವು 18 ಹಂಪೆಗೆ ಹೋದರೆ ಅಲ್ಲಿ ಪತ್ರಿಕೆಗಳಲ್ಲೆಲ್ಲ ಬರುತ್ತೆ. ಪುರಂದರದಾಸರ ಆರಾಧನೆ
ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಏನು ಕನ್ನಡದ ಕರ್ನಾಟಕ ಸರ್ಕಾರದಿದೆ, ಸರ್ಕಾರದ ಮೂಲಕ ನಾನು ಒಂದು ದಿನ ಹೋಗಿದ್ದೆ. ಅದು ಅವ್ರು ಏನು ಮಾಡ್ತಾರೆ ಅಂತ ನೋಡೋದಕ್ಕೆ ತುಂಬ ಚೆನ್ನಾಗಿ ಒಂದು ಆರಾಧನೆ ಮಾಡ್ತಾರೆ. ದಿನದಿಂದ ಬೆಳಗ್ಗೆಯಿಂದ ಸಂಜೆವರೆಗೂ ಭಜನೆಗಳನ್ನು ಮಾಡಿ ದಾಸರ ಪದಗಳನ್ನು ಹಾಡಿಸಿ ಒಂದು ಸಭಾ ಕಾರ್ಯಕ್ರಮ ಮಾಡಿ ಅಲ್ಲಿ ಒಂದು ಆರಾಧನೆ ಮಾಡ್ತಾರೆ. ಆ ಒಂದು ತುಂಗಭದ್ರಾ ನದಿ ತೀರದಲ್ಲಿ, ಹಂಪಿ ತೀರದಲ್ಲಿ ಅವರ ಆರಾಧನೆ ನಡೆಯುತ್ತೆ. ಮತ್ತು ಬಹಳಷ್ಟು ಜಾಗಗಳಲ್ಲಿ ಪುರಂದರದಾಸರ ಆರಾಧನೆ, ಮಧ್ವ ಮಠಗಳಲ್ಲಿ ಮತ್ತು ಮಂದಿರಗಳಲ್ಲಿ ಬಹಳಷ್ಟು ಕಡೆ ಪುರಂದರದಾಸರ ಆರಾಧನೆ ಇವತ್ತು ಎಲ್ಲೆಲ್ಲಿ ಒಂದು ದಿನ ಅಷ್ಟೇ ಅಲ್ಲ, ಎಲ್ಲೆಲ್ಲಿ ದಾಸರ ಎಲ್ಲಿ ಜಗದೋದ್ಧಾರನ ಹಾಡ್ತೀವಿ, ಎಲ್ಲೆಲ್ಲಿ ವೆಂಕಟಾಚಲ ನಿಲಯಂ ನೃತ್ಯ ನಡೆಯುತ್ತೆ, ಹಾಡು ನಡೆಯುತ್ತೆ, ಎಲ್ಲ ಕಡೆ ಈ ಪುರಂದರದಾಸರ ಆರಾಧನೆ ನಡೆಯುವಂತಹ ಒಂದು ದಿವ್ಯ ಪರಂಪರೆ ಅದು ಅನೂಚಾನವಾಗಿ ನಡ್ಕೊಂಡು ಬಂದಿದೆ. ಅದಕ್ಕೆ ಅವರ ಒಂದು ಅನುಗ್ರಹನೇ ಸಾಧ್ಯ. ಅದಕ್ಕೆ ಮುಖ್ಯವಾಗಿ ವಿಜಯದಾಸರು ಅವರ ಆರಾಧನೆ ಕೂಡ ಈಗ ರೀಸೆಂಟಾಗಿ ಆಯಿತು. ವ್ಯಾಸರಾಜರ ಆರಾಧನೆ ಬರುತ್ತೆ. ಈ ಜಾನ್ವರಿ, ಫೆಬ್ರವರಿ, ಮಾರ್ಚಲ್ಲಿ ಬಹಳಷ್ಟು ದಾಸರುಗಳ ಒಂದು ಆರಾಧನೆಗಳು ಬರುತ್ತೆ. ಈ ಎಲ್ಲ ಆರಾಧನೆಗಳಲ್ಲಿ ನಾವು ಅವರನ್ನು ಜ್ಞಾಪಿಸ್ಕೊಳ್ತೀವಿ ಮತ್ತೆ. ಹಾಗಾಗಿ ಪ್ರತಿದಿನ ಅವರ ಏನು ಸಾಹಿತ್ಯಗಳಿದೆ, ಆ ಭಕ್ತಿ ಭಾವದ ಸಂಗೀತದ ಒಂದು ಮೂಲಕ ನಾವು ಏನು ಭಗವಂತನ ರೀಚ್ ಆಗೋಕ್ಕೆ ಸಾಧ್ಯ, ಅದಕ್ಕೆ ಈ ದಾಸ ಪರಂಪರೆನ ಉಳಿಸ್ಕೊಂಡು ಬಂದಿರೋದನ್ನು ನಾವಿನ್ನೂ ಬೆಳೆಸಬೇಕು. ನಾವು ನಮ್ಮ ಮಕ್ಕಳಿಗೆ ಇದೇ ರಾಗಗಳು, ಇದರ ಅರ್ಥಗಳನ್ನು ತಿಳಿಸಿ, ಈಗದು ಟೆಕ್ನಾಲಜಿ ಕಾಲ, ಹಾಗಾಗಿ ಹೆಚ್ಚು ಹೆಚ್ಚು ನಾವು ಇದನ್ನು ಉಳಿಸೋದಕ್ಕೆ ಸಾಧ್ಯ. ಇವತ್ತು ನಾವೇನು ರೆಕಾರ್ಡ್ ಮಾಡ್ತೀವಿ, ನಮ್ಮ ಮಕ್ಕಳಿಗೆ ಇದನ್ನು ಹೇಳ್ಕೊಡ್ತೀವಿ, ಅದು ಅವರು ಲೈಫ್ ಲಾಂಗ್ ಇರೋವರೆಗೂ ಅವ್ರ ಮಕ್ಕಳು ಮೊಮ್ಮಕ್ಕಳಿಗೆ ಹೇಳ್ಕೊಡ್ತಾನೆ ಇರ್ತಾರೆ. ಹಾಗಾಗಿ ಈ ಸಾಹಿತ್ಯದ ಪರಂಪರೆ ಏನಿದೆ, ಇದು ನಮ್ಮ ಧರ್ಮವನ್ನು ಭದ್ರಗೊಳಿಸುವಂಥದ್ದು. ಏಕೆಂದರೆ ಧರ್ಮ ಅಂದ್ರೇ ಭಗವಂತನ ಮಾತು, ಭಗವಂತನ ಪದ, ಭಗವಂತನ ನಾಮ ಅಂದರೆ ಅದೇ ಧರ್ಮ. ನಮಗೆ ಅದೇ ನಮ್ಮ ಸನಾತನ ಸಂಸ್ಕೃತಿನ ಉಳಿಸ್ಕೊಟ್ಟಿರೋದು. ಇದಕ್ಕೆ ದೊಡ್ಡ ದೊಡ್ಡ ಕೊಡುಗೆ ಅಂತಂದರೆ ಅದು ಪುರಂದರದಾಸರು ಮಾಡಿಕೊಟ್ಟಂತಹ ಹಾದಿ. ಅದರ ನಂತರ ಬಂದಂತಹ ಮಹಾ ದಾಸವರೇಣ್ಯರುಗಳು ಏನೇನು ಬಂದಿದ್ದಾರೆ, ಅವರಿದೆಲ್ಲರದ್ದು ಕಾಂಪೋಸಿಷನ್ಸ್ಗಳೇನಿದೆ, ಅದೆಲ್ಲ ನಮ್ಮ ಜೀವನವನ್ನು ಬೆಳಗಿಸುವಂಥದ್ದು. ಸಂಗೀತದ ಮೂಲಕ ನಮ್ಮ ಸ್ಟ್ರೆಸ್ಸನ್ನು ಕಡಿಮೆ ಮಾಡುವಂಥದ್ದು, ಬರೀ ಎಂಜಾಯ್ಮೆಂಟ್ಗಷ್ಟೇ ಅಲ್ಲದೆ ಭಕ್ತಿಯ ಮಾರ್ಗಕ್ಕೆ ನಮ್ಮನ್ನು ಕರೆದುಕೊಂಡು ಹೋಗುವಂಥದ್ದು.